ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ಅರ್ಧ ಸ್ಪೂನಷ್ಟು ಸಾಲ್ಟ್, ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ. ಹುಣಸೆ ರಸ ಬದಲು ನಿಂಬೆ ರಸ ಅದು ಬೇಕಾದರೂ ಹಾಕೊಬೋದು. ಒಂದು ಮೀಡಿಯಮ್ ಸೈಜು ಬಾಳೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡೋಣ ಅಂದರೆ, ಫಸ್ಟಿಗೆ ನೋಡಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲ ಹಾಫ್ ಸ್ಪೂನಷ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ತೊಗೊಂಡಿದ್ನಲ್ಲ, ಒಂದು ಅರ್ಧ ಸ್ಪೂನಷ್ಟು, ಅದು ಕ್ವಾಂಟಿಟಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಮೂರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನೀರಿಂದ ತೆಗ್ದಿದ್ದೀನಿ. ನಾವು ಮಿಕ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇದು ಮಸಾಲೆ ಖಾರ ಏನಿದೆಯೋ ಅದನ್ನು ಎಲ್ಲ ಬಾಳೆಕಾಯಿಗೂ ಅಪ್ಲೈ ಮಾಡ್ಕೊಂಬಿಡೋಣ. ಈ ಥರ ಇದನ್ನು ಹಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಫ್ರೈ ಮಾಡಬೇಕು, ಶಾಲೋ ಫ್ರೈ ಮಾಡಬೇಕು ಇದನ್ನು. ನೋಡಿ, ಎಲ್ಲದಕ್ಕೂ ಈ ಥರ ಹಚ್ಚಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 10 to 15 ಮಿನಿಟ್ಸ್ ಆಗಿ ಫ್ರಿಡ್ಜಲ್ಲಿ ಇಟ್ಬಿಡೋಣ. 15 ಮಿನಿಟ್ಸ್ ಆದಮೇಲೆ ಶಾಲೋ ಫ್ರೈ ಮಾಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದಿದೆ ನೋಡಿ, ಹಂಚು ಕಾಯ್ದಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಇದು 15 ಮಿನಿಟ್ಸ್ ಆಯಿತು. ಇದನ್ನು ನಾನು ಹಚ್ಚಿಟ್ಟಿದ್ದು ಅಪ್ಲೈ ಮಾಡಿಟ್ಟಿದ್ದೀನ, ಇದನ್ನು ಒಂದೊಂದೇ ಹಾಕೊಂಬಿಡೋಣ ಅಂತ. ಇದು 2 ಸೈಡನ್ನು ಇವಾಗ ಫ್ರೈ ಮಾಡ್ಕೊಂಡ್ಬಿಡಬೇಕು. ಲೋ ಫ್ಲೇಮಲ್ಲಿ ಆದಷ್ಟು ಕಾಯಿಸ್ಕೊಳ್ಳೋದು, ಯಾಕೆಂದರೆ ತೀರೋಗ್ಬಿಟ್ರೆ ಚೆನ್ನಾಗಿರಲ್ಲ ಅದು. ನೋಡಿ, ಇದು ಒಂದೊಂದೇ ಕಾಯ್ದಿದೆ. ಇದು ಒಂದೊಂದೇ ಊಟ ಮಾಡ್ಕೊಂಬಿಡೋಣ ಈ ಥರ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ಒಂದ್ಸರಿ. ನೋಡಿ, ಎಲ್ಲದನ್ನು ಊಟ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದೊಂದೇ ಕಾಯ್ದಿದೆ. ಇದು ಒಂದೊಂದೇ ತೆಕ್ಕೊಂಬಿಡೋಣ, ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಒಂದು 15 ಮಿನಿಟ್ಸ್ ಬಿಟ್ಟಿರೋದ್ರಿಂದ ಚೆನ್ನಾಗಿ ಖಾರ ಹಿಡಿದಿರೋದು ಇದಕ್ಕೆ. ನೋಡಿರಲಿ ಫ್ರೆಂಡ್ಸ್, ಒಂದು ಸಿಂಪಲ್ಲಾಗಿ ಒಂದು 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಯಾವ ಥರ ಮಾಡ್ಬೋದು ಅಂತ. ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಬೋದು. ಇದು ದಾಲ್ ಫ್ರೈ ಮಾಡಿದಾಗ, ರಸಮ್ ಮಾಡಿದಾಗ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಕೊಡುತ್ತೆ. ಕಾಫಿ ಜೊತೆ ಕೂಡ ತಿನ್ಬೋದು ಇದನ್ನು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.